ರಿಪೋರ್ಟ್ ಸರಿ ಇರಬೇಕು. ಕೆಲವರು ಇದ್ದಾರೆ ನಾವು ರಿಪೋರ್ಟ್ ಸ್ವಲ್ಪ ಹತ್ಲಾಗಿತ್ಲಾಗಾದ್ರೆ ಅವ್ರು ರಾತ್ರಿಯಲ್ಲಿ ನಿದ್ರೆ ಬರೋದಿಲ್ಲ. ಆ ರಿಪೋರ್ಟ್ ನೋಡಬಾರ್ದು. ನಾನೇನು ಹೇಳೋದು, ನಿಮ್ಗೇನಾಗಿದೆ ಅದು ಮುಖ್ಯ. ನೀವು ಆರೋಗ್ಯದಲ್ಲಿದ್ದೀರಾ, ನೀವು ಕೆಲಸ ಮಾಡ್ತೀರಾ, ನೀವು ಹೇಳ್ತೀರಾ, ಹುರುಪುಂಟ, ಕೆಲಸಕ್ಕೆ ಹೋಗ್ತೀರಾ, ಎಲ್ಲ ಇದ್ರೆ ಮತ್ತೆ ಯಾಕೆ ಇದ್ದೀರ ತಲೆ ಬಿಸಿ ರಿಪೋರ್ಟಿಗೆ? ಆ ರಿಪೋರ್ಟಿಗೆ ತಲೆ ಬಿಸಿ ಮಾಡಿಕೊಂಡು ಎಷ್ಟೋ ಏನೇನೋ ಔಷಧ ತೆಕ್ಕೊಂಡು ಏನೇನೋ ಅನ್ಯಾಯ ಮಾಡ್ಕೊಳ್ಳೋರಿದ್ದಾರೆ. ಹಾಗಾಗಿ ರಕ್ತಹೀನತೆ ಅಂದರೆ ಒಂದು ಕಾಯಿಲೆ ಅಲ್ಲ. ರಕ್ತಹೀನತೆಗೆ ಹಲವಾರು ಕಾರಣಗಳಿವೆ. ರಕ್ತಹೀನತೆ ಬಂದಾವಾಗ ರಕ್ತ ಕೊಡಬೇಕು, ತುಂಬ ಕಡಿಮೆ ಆದರೆ ರಕ್ತ ಕೊಡ್ಬೋದು, ಇಲ್ಲದೆ ರಕ್ತ ಕೊಡೋದು ಒಳ್ಳೆಯದಲ್ಲ. ಯಾಕಂದರೆ ಇನ್ನೊಬ್ಬರ ರಕ್ತ ಕೊಟ್ಟರೆ ಎಷ್ಟೋ ಅದರಿಂದ ಕಷ್ಟಗಳು ಬರ್ಬೋದು. ಪಾಶ್ಚಾತ್ಯ ಪುಸ್ತಕದಲ್ಲಿ ಹೇಳಿದ ಹಾಗೆ ಎಲ್ಲ ರಕ್ತ ಕೊಡಬೇಕು, 9 ಗ್ರಾಮಿಗೆ ಕಡಿಮೆ ಆದರೆ 8 ಗ್ರಾಮಿಗೆ ಕಡಿಮೆ ಆದರೆ ಇಲ್ಲ. ನಮ್ಮಲ್ಲಿ 2-3 ಗ್ರಾಮಿನವರು ಕೂಡ ಇದ್ದಾರೆ. ಅದು ನಿಧಾನದಲ್ಲಿ ಹೆಚ್ಚಾಗ್ತದೆ, ಅದಕ್ಕೆ ಬೇಕಾದ ಔಷಧಿ ಕೊಡ್ಬೋದು. ಆದರೆ ಅದರೊಟ್ಟಿಗೆ ಪೌಷ್ಟಿಕ ಆಹಾರ ಮತ್ತು ಅವರಿಗೆ ಒಂದು ಇರ್ಲಿಕ್ಕೆ ಒಳ್ಳೆ ಜಾಗ, ಒಂದು ಮನೆಯಲ್ಲಿ ಒಂದು ಪಾಯ್ಖಾನೆ, ಇದೆಲ್ಲ ಇದ್ದರೆ ಈ ಹುಕ್ಕೋಮ್ಸ್ನಂಥ ಶಾಪಗಳು ಕಮ್ಮಿ ಆಗುತ್ತೆ. ಡಿವಾರ್ಮಿಂಗ್ ಮಾಡಿಸ್ಬೋದಾ ಡಾಕ್ಟರ್ ಹಾಗಾದ್ರೆ ಮಕ್ಕಳಿಗೆ ಅಂತ? ರೆಗ್ಯುಲರ್ ಮಾಡಬಾರ್ದು. ವರ್ಮ್ ಇದ್ರೆ ಮಾತ್ರ ತೆಗಿಬೇಕು. ಯಾಕೆ ಇಲ್ದಿದ್ರೆ ಯಾಕೆ ಡಿವಾರ್ಮ್ ಮಾಡೋದು? ಡಿವಾರ್ಮಿಂಗ್ ಸುಮ್ಮನೆ ಮಾಡಬಾರ್ದು. ಓಕೆ. ಸೊ ಏನೇನು ಸಮಸ್ಯೆ ಆಗುತ್ತೆ ಈ ಅನಿಮಿಯಾ? ತುಂಬಾ ರಕ್ತ ಕಡಿಮೆ ಆದರೆ, ರಕ್ತಹೀನತೆ ಉಂಟಾದ್ರೆ ಏನೆಲ್ಲ ಹೆಲ್ತ್ ಇಶ್ಯೂಸ್ ಆಗುತ್ತೆ ಅಂತ? ಒಂದು, ಶಕ್ತಿ ಇಲ್ಲ, ಕೆಲಸ ಮಾಡಲಿಕ್ಕೆ ಶಕ್ತಿ ಇಲ್ಲ. ಎರಡನೇದು ಹಾರ್ಟಿಗೆ ಸ್ಟ್ರೈನ್ ಆಗ್ತದೆ, ಹಾರ್ಟ್ ಹೆಚ್ಚು ಪಂಪ್ ಮಾಡಬೇಕಾಗ್ತದೆ. ಮೂರನೇದು ರೋಗ ನಿರೋಧಕ ಶಕ್ತಿ ಕಮ್ಮಿ ಆಗ್ತದೆ. ನಾಲ್ಕನೇದು ಏನಾದರೂ ಇನ್ನು ಕಾಯಿಲೆಗಳು ಬಂದರೆ ಇದು ಅದನ್ನು ಕಷ್ಟ ಮಾಡ್ತದೆ ಹೆಚ್ಚಿಗೆ. ಇದೊಂದು ಕಾಂಪೌಂಡಿಂಗ್ ಫ್ಯಾಕ್ಟರ್ ಆಗ್ತದೆ. ಸೊ ಇಂಥ ಎಲ್ಲ ಪ್ರಕ್ರಿಯೆಗಳು ಈ ಎನಿಮಿಯಿಂದ ಬರ್ಬೋದು. ಹಾಗೇನೆ ಈಗ ಬಹಳಷ್ಟು ಜನ ರಕ್ತ ಬ್ಲಡ್ ಕೌಂಟ್ ಎಷ್ಟಿದೆ ಅಂತ ಟೆಸ್ಟ್ ಮಾಡಿಸ್ಕೊಳಕ್ಕೆ ಹೋಗ್ತಾ ಇರ್ತಾರೆ. ಅವರೇ ಕೂಡ ಎಷ್ಟು ಇಂಪ್ರೂವ್ ಆಗಿದೆಯಾ ಅಥವಾ ಕಡಿಮೆ ಆಗಿದೆಯಾ ಅಂತ ಅಂದ್ಬಿಟ್ಟು ಪ್ರತಿ ಸಲ ಹೋದಾಗೂ ಏನಾದರೂ ಒಂದು ಟೆನ್ಷನ್ ಇದ್ದೇ ಇರುತ್ತೆ ಅವ್ರಿಗೆ, ಕಡಿಮೆ ಆಯಿತು ಅಥವಾ ಜಾಸ್ತಿ ಆಯಿತು ಅಂತ. ಅಲ್ಲ, ಅದು ಕಡಿಮೆ ಜಾಸ್ತಿ ಆಗದಿದ್ದರೆ ಅವ್ರ ಜೀವದಲ್ಲಿ ಇಲ್ಲ. ಒಂದೇ ರೀತಿ ಇದ್ದರೆ ಯಾವುದಾದ್ರೂ ಒಂದು ಮೆಷರ್ ಅವ್ರು ಸತ್ತೇ ಹೋಗಿದ್ದಾರೆ, ಅವ್ರ ಜೀವದಲ್ಲಿಲ್ಲ. ಅದು ಪ್ರತಿ ದಿವಸ ಅಲ್ಲ, ಪ್ರತಿ ಮಿನಿಟ್ ಅಲ್ಲ, ಪ್ರತಿ ಸೆಕೆಂಡ್ನಲ್ಲಿ ಬದಲಾಗ್ತಾ ಇರಬೇಕು. ಹಾಗಾಗಿ ನಿನ್ನೆದ ರಿಪೋರ್ಟ್ ಇವತ್ತಿನ ರಿಪೋರ್ಟ್ ಒಂದೇ ಇರೋದಿಲ್ಲ. ಅದೇ ನಾನು ಈಗ ಉದಾಹರಣೆ ಹೇಳಿದೆ ಇನ್ನೊಂದು ಅದರ ಸಂದರ್ಭದಲ್ಲಿ. ನೀನು ಒಂದೊಂದು ರಕ್ತದ ಕಣಗಳನ್ನು ಇಲ್ಲಿಂದ 5ರಿಂದ ತೆಗೆದ್ರೆ, ಒಂದೊಂದು ಡ್ರಾಪ್ ರಕ್ತ ತೆಗೆದ್ರೆ ಅದರ ಸಕ್ಕರೆ ನೋಡಿದರೆ 5 ಬೇರೆ ರಿಪೋರ್ಟ್ ಇರಬೇಕು. ಆವಾಗ ಮಾತ್ರ ನಿಮ್ಗೆ ಆರೋಗ್ಯ. ಓಕೆ. ಈಗ ಕಬ್ಬಿಣಾಂಶವನ್ನು ಹೊರತುಪಡಿಸಿ ಬೇರೆ ಯಾವುದೆಲ್ಲ ಅಂಶಗಳು ಇಂಪಾರ್ಟೆಂಟ್ ಆಗುತ್ತೆ ರಕ್ತವನ್ನು ವೃದ್ಧಿಸೋದಕ್ಕೆ ಅಂತ? ಅದೇ ಹೇಳಿದಿಲ್ಲ, ಕಬ್ಬಿಣ ಮತ್ತೆ ವೈಟಮಿನ್ B12 ಮತ್ತೆ ಫೋಲಿಕ್ ಆಸಿಡ್. ಸೊ ಯಾವೆಲ್ಲ ಆಹಾರದಿಂದ ಪಡ್ಕೋಬಹುದು ಅಂತ? ಎಲ್ಲ ಆಹಾರದಿಂದ ಬರೋದು, ಎಲ್ಲ ಆಹಾರದಿಂದ ಬರೋದು. ಕ್ರಿಮಿಗಳಿಂದ ಬರ್ತದೆ, B12 ಕ್ರಿಮಿಗಳಿಂದ ಬರ್ತದೆ. ಆದಷ್ಟು ಕ್ರಿಮಿ ಹೆಚ್ಚಾದರೆ ಒಳ್ಳೆಯದು. ಈಗ ಮಹಿಳೆಯರಿಗೂ ಕೂಡ ಪ್ರತಿ ತಿಂಗಳು ಮುಟ್ಟಾಗ್ತಾ ಇರುತ್ತೆ, ಅವ್ರಿಗೆ ಹೆಚ್ಚು ಅನಿಮಿಯಾ ಅಂತ ಹೇಳ್ತಾರೆ, ಮಹಿಳೆಯರಿಗೆ ಬ್ಲಡ್ ಲಾಸ್ ಆಗೋದ್ರಿಂದ. ಸೊ ಅವರು ಯಾವ ಥರ ಕೇರ್ ತಗೋಬೇಕು ಅಂತ ಹೇಳ್ತೀರಿ? ನಾರ್ಮಲ್ ಮೆನ್ಸ್ಟ್ರುಯೇಷನ್ ಒಳ್ಳೆಯದು. ಮತ್ತು ಮೆನ್ಸ್ಟ್ರುಯೇಷನಿಂದ ತುಂಬ ಲಾಭ ಉಂಟು. ಮುಂಚಿನ ಕಾಲದಲ್ಲಿ ನಾವು ಯಾವಾಗಲೂ ಹೇಳೋದು, ಈ ಮೆನ್ಸ್ಟ್ರುಯೇಟ್ ಮಾಡುವ ವುಮನಿಗೆ ಅಷ್ಟು ಹೊತ್ತಿಗೆ ಹಾರ್ಟ್ ಅಟ್ಯಾಕ್ ಬರೋದಿಲ್ಲ ಅಂತ. ಅದಕ್ಕಾಗಿ ಗಂಡಸರಿಗೆ ಕೂಡ ಅದು ಅಂಥದ್ದೇ ಒಂದು ಲಾಭ ತಗೊಳ್ಳಿಕ್ಕೆ ಅವರು 2 ತಿಂಗಳಿಗೆ ಒಮ್ಮೆ 3 ತಿಂಗಳಿಗೆ ಒಮ್ಮೆ ರಕ್ತ ದಾನ ಮಾಡ್ಬೋದು. ಅದು ಬಹಳ ಒಳ್ಳೆಯದು ಅಂತ. ರಕ್ತದಾನ ಮಾಡಿದಷ್ಟು ಹಾರ್ಟ್ ಅಟ್ಯಾಕ್ ಕಮ್ಮಿ ಆಗ್ತದೆ. ಆದರೆ ಹೆಚ್ಚು ಬ್ಲೀಡ್ ಆದರೆ, ಪ್ರತಿ ಸಲ ಹೆಚ್ಚು ಬ್ಲೀಡ್ ಆದರೆ ಅದು ರೀಪ್ಲೇಸ್ ಆಗದೇ ಇದ್ದರೆ ಎನಿಮಿಯಾ ಬರುವ ಚಾನ್ಸ್ ಉಂಟು. ಆ ಹೆಚ್ಚು ಬ್ಲೀಡ್ ಆಗಲಿಕ್ಕೆ ಹಲವಾರು ಕಾರಣಗಳುಂಟು. ಅದನ್ನು ಒಂದೇ ಕಾರಣದಿಂದ ಆಗುವುದಿಲ್ಲ. ಇದೆಲ್ಲ ಗರ್ಭಕೋಶದ ಕಾಯಿಲೆಗಳು. ಅದನ್ನೆಲ್ಲವನ್ನು ಗರ್ಭಕೋಶದ ಒಳ್ಳೆ ತಜ್ಞರಿಂದ ತೋರಿಸಿ ಅದಕ್ಕೆ ಬೇಕಾದಂಥ ಔಷಧಿ ಮಾಡಿಕೊಂಡು ರಕ್ತಸ್ರಾವ ಆಗದಾಗೆ ನೋಡಿಕೊಂಡ್ರೆ ಆ ಕಾರಣ ಇರುವುದಿಲ್ಲ. ಮತ್ತು ಕೆಲವು ಸಲ ಒಮ್ಮೆ ಬ್ಲೀಡಿಂಗ್ ಆಗ್ತದೆ, ಪೋಸ್ಟ್ ಡೆಲಿವರಿ ಆದ ನಂತರ ಬ್ಲೀಡ್ ಆಗ್ಬೋದು ಅಥವಾ ಆಪರೇಷನ್ ಆದ ನಂತರ ಬ್ಲೀಡ್ ಆಗ್ಬೋದು. ಆವಾಗ ತುಂಬ ಬ್ಲೀಡ್ ಆದರೂ ಕೂಡ ಎನಿಮಿಯಾ ಬರ್ತದೆ. ಆವಾಗ ಹೆಚ್ಚಾಗಿ ಅವಸರದಲ್ಲಿ ರಕ್ತ ಕೊಡ್ತಾರೆ. ಆದರೆ ರಕ್ತ ಕೊಡುವಷ್ಟು ಅರ್ಜೆಂಟ್ ಮಾಡಬಾರ್ದು. ಯಾಕಂದರೆ ರಕ್ತ ಕೊಡುವಾಗ ಬಹಳ ಜಾಗೃತಿ ಇರಬೇಕು. ಹೊರಗಿನ ದೇಹದಿಂದ ಇನ್ನೊಂದು ದೇಹದಿಂದ ಬರುವಂಥ ವಸ್ತುವನ್ನು ಇನ್ನೊಬ್ಬರಿಗೆ ಕೊಡಬೇಕಾದ್ರೆ ತುಂಬ ಆಲೋಚನೆ ಮಾಡಬೇಕು. ಎಮರ್ಜೆನ್ಸಿ ಸಿಚುವೇಷನಿಗೆ ಒಬ್ಬ ಕಾರ್ನಡಿಗೆ ಬಿದ್ದು ರಕ್ತ ಹೋಗ್ತಾ ಉಂಟು, ಅವನು ಸಾಯ್ತಾ ಇದ್ದಾನೆ ಅಂದರೆ ಕೊಡಬೇಕು. ಇದು ಸ್ವಲ್ಪ ಎನಿಮಿಯಾ ಬಂತು ಅಂತ ರಕ್ತ ಕೊಡೋದಕ್ಕೆ ಅರ್ಥ ಇಲ್ಲ. ಹಾಗಾಗಿ ಅದನ್ನು ನೋಡಿ ಅದರ ಕಾಯಿಲೆ ಕಾರಣ ಹುಡ್ಕೊಂಡು ಆ ಬ್ಲೀಡ್ ಆಗದಾಗೆ ನೋಡ್ಬೋದು. ಮೂರನೇದು, ಕೆಲವು ಗರ್ಭಿಣಿ ಹೆಂಗಸರಿಗೆ ಆಹಾರದ ಕೊರತೆ ಇದ್ದು ಎನಿಮಿಯಾ ಬರ್ತದೆ. ಇದು ಬಹಳ ಡೇಂಜರಸ್. ಫಸ್ಟ್ ಟ್ರೈಮೆಸ್ಟ್ರಲ್ಲಿ ಬಂದರೆ ಮೊದಲನ 3 ತಿಂಗಳಲ್ಲಿ ಗರ್ಭಿಣಿಗೆ ಬೇಕಾದಷ್ಟು ಹಿಮೋಗ್ಲೋಬಿನ್ ಇಲ್ಲದಿದ್ದರೆ, ಬೇಕಾದಷ್ಟು ಪೌಷ್ಟಿಕ ಆಹಾರ ಸಿಕ್ಕದಿದ್ದರೆ ಆ ಮಗುವಿಗೆ ಬೆಳೀಲಿಕ್ಕೆ ಕಷ್ಟ ಆಗ್ತದೆ. ಈ ಮಗು ಎಲ್ಲ ಆಗುವುದು, ಎಲ್ಲ ಅಂಗಾಂಗಗಳಾಗುವುದು ಮೊದಲನ 12ನೇ ವಾರದಲ್ಲಿ. 12 ವಾರ ಆಗೋ ಮಗು ಇಡೀ ಆಗೇ ಆಯ್ತು. ಈ 12 ವಾರದಲ್ಲಿ ಅವಳಿಗೆ ಎನಿಮಿಯಾ ಅಥವಾ ಆಹಾರ ಸರಿ ಸಿಕ್ಕದಿದ್ರೆ, ಎನಿಮಿಯಾ ಇನ್ ಪ್ರೆಗ್ನೆನ್ಸಿ ಅಂದ್ರೆ ಬಹಳ ದೊಡ್ಡ ಪ್ರಾಬ್ಲಮ್ ಬಡ ಜನರಿಗೆ. ಯಾಕಂದ್ರೆ ಅವರು ಶುರುವಿಗೆ ಗರ್ಭಿಣಿ ಆಗುವಾಗಲೇ ಎನಿಮಿಯಾ ಇದ್ರೆ ಅದು ಮತ್ತೆ ಪರ್ಪೆಚುಯೇಟ್ ಆಗಿ ಹೆಚ್ಚಾಗ್ತದೆ. ಇದಕ್ಕೆಲ್ಲ ಕಾರಣ ಹೀಗಾದ್ರೆ ಮಗು ಒಂದ ಹೊಟ್ಟೆಯಲ್ಲಿ ಸಾಯ್ತದೆ. 50% ಮಗು ಹೊಟ್ಟೆಯಲ್ಲಿ ಸಾಯ್ತದೆ, ಸ್ಟಿಲ್ ಬರ್ತಂತ. ಆದ್ರೆ ನೇಚರ್ ಏನ್ ಮಾಡ್ತದೆ, ಸಾಯ್ಲಿಕ್ಕೆ ಬಿಡುವುದಿಲ್ಲ.
ಈ ತಾಯಿಯ ರಕ್ತ ಕಮ್ಮಿ ಇದ್ದಾವಾಗ ಅದಕ್ಕೆ ಹೆಚ್ಚು ರಕ್ತ ಸಿಕ್ಕಲಿ ಅಂತ ಅದು ಪ್ಲಾಸೆಂಟಾ ಅಂತ ಉಂಟಲ್ವಾ, ಈ ಬೇಬಿ ಅಟ್ಯಾಚ್ ಆಗೋದು, ಅದನ್ನು ನೇಚರ್ ದೊಡ್ಡದು ಮಾಡ್ತದೆ. ಬಹಳ ಎಂತ ಅದ್ಭುತವಾದ ಡಾಕ್ಟರ್ ಇದ್ದಾರೆ ಒಳಗೆ. ಅವ್ರೇನ್ ಮಾಡ್ತಾರೆ, ಪ್ಲಾಸೆಂಟಾ ದೊಡ್ಡದು ಮಾಡ್ತಾರೆ. ಕೆಲವು ಸಲ ಪ್ಲಾಸೆಂಟಾ 3 ಟೈಮ್ಸ್ ದೊಡ್ಡದಾಗ್ತದೆ. ಆವಾಗ ಇದ್ದ ಸ್ವಲ್ಪ ರಕ್ತವನ್ನು ಕೂಡ ಅದು ಮಗುವಿಗೆ ಕೊಟ್ಟು ಮಗುವನ್ನು ಬೆಳೀಲಿಕ್ಕೆ ಪ್ರಯತ್ನ ಮಾಡ್ತದೆ. ಹಾಗಾಗಿ ಈ ಮಕ್ಕಳಿಗೆಲ್ಲ ನಾವು ಅವ್ರು ಹುಟ್ಟುವಾಗ ಬದುಕಿ ಹುಟ್ಟಿದ್ರೆ ಚಿಕ್ಕ ಮಗುವುದು ಅದು ಬೆಳೀಲಿಲ್ಲ ಸರಿಯಾಗಿ. ಆದರೆ ಅದ್ರ ಪ್ಲಾಸೆಂಟಾ ಬಹಳ ದೊಡ್ಡದು. ಇದು ಒಂದು ಕಾಂಬಿನೇಷನ್ ಇದ್ರೆ, ಮಗು ಸಣ್ಣದು ಪ್ಲಾಸೆಂಟಾ ದೊಡ್ಡದಾದ್ರೆ ಅದರ ಅರ್ಥ ತಾಯಿಗೆ ಪೌಷ್ಟಿಕ ಆಹಾರ ಇಲ್ಲ, ತಾಯಿಗೆ ಎನೀಮಿಯಾ ಇತ್ತು. ಇದರಿಂದ ಈ ಮಗು ಬೆಳೆದವಾಗ ಇದೇನಾಗ್ತದೆ, ಇದಕ್ಕೆಲ್ಲ ಅಂಗ ಸಣ್ಣದು, ಹಾರ್ಟ್ ಸಣ್ಣದು, ಕೊರರಿ ಆರ್ಟರಿ ಸಣ್ಣದು, ಬ್ಲಡ್ ವೆಸಲ್ ಸಣ್ಣದು, ಪ್ಯಾಂಕ್ರಿಯಸ್ ಸಣ್ಣದು, ಮೆದುಳು ಸಣ್ಣದು, ಮತ್ತೆ ನಿಮ್ಮ ಹಿಪ್ಪೋಕ್ಯಾಂಪಸ್ ಸಣ್ಣದು. ಇದೆಲ್ಲ ಕಮ್ಮಿ ಇರುವಾಗ ಹಿಪ್ಪೋಕ್ಯಾಂಪಸ್ ಅಂತ ಒಂದುಂಟು, ನಮ್ಮ ಮೆಮರಿ ಶಕ್ತಿಯಲ್ಲಿ ನೋಡ್ಕೊಳ್ಳೋದು ಬ್ರೈನ್ನಲ್ಲಿ. ಇದಕ್ಕೆ ಮುಖ್ಯ ಕಬ್ಬಿಣ ಸತ್ವ. ಇದು ತಾಯಿಗೆ ಕಡಿಮೆ ಇದ್ರೆ ಈ ಮಗು ಹುಟ್ಟಿದ ನಂತರ ನೀನ್ ಏನ್ ಮಾಡಿದ್ರೂ ದೊಡ್ಡದಾಗುದಿಲ್ಲ. ಅದರ ಅರ್ಥ ನಾವು ತಿಳ್ಕೊಂಡ ಹಾಗೆ ಮಕ್ಕಳಿಗೆ, ಬಡ ಮಕ್ಕಳಿಗೆ ನಾನು ಮಧ್ಯಾಹ್ನ ಊಟ ಕೊಡ್ತೇನೆ, ಅದು ಮಾಡ್ತೇನೆ, ಇದು ಮಾಡ್ತೇನೆ ಅಂತ ಹೇಳಿದ್ರೆ ಏನಾಗೋದಿಲ್ಲ. ಆ ಗರ್ಭಿಣಿ ತಾಯಿಗೆ ಮಧ್ಯಾಹ್ನ ಊಟ ಕೊಡ್ಬೇಕು. ಬಡ ಗರ್ಭಿಣಿ ತಾಯಿಗೆ, ಯಾರಿಗೆ ಅವಳು ನ್ಯೂಟ್ರಿಷನ್ ಇಲ್ಲ, ಯಾರಿಗೆ ಎನೀಮಿಯಾ ಉಂಟು, ಅವಳಿಗೆ ಆಹಾರ ಕೊಡ್ಬೇಕು. ಇದು ಹೇಳಿದ್ರೆ ಏನಾಗ್ತದೆ, ಇಲ್ದಿರೋದು ಪ್ರೀ ನೇಟಲ್ ಕಾಸ್ ಪೋಸ್ಟ್ ನೇಟಲ್ ಡಿಸೀಸ್ ಅಂದ್ರೆ ಹುಟ್ಟುವ ಮೊದಲ ಕಾರಣದಿಂದ ಹುಟ್ಟಿದ ನಂತರ ಬರುವ ಕಾಯಿಲೆ. ಇದೇನಾಗ್ತದೆ, ಇದು ಬಡ ಜನರ ಮಕ್ಕಳಿಗೆ ಇದೆಲ್ಲ ಇರ್ತದೆ, ಕಮ್ಮಿ ಇರ್ತದೆ, ಪ್ಯಾಂಕ್ರಿಯಾಸ್ ಸಣ್ಣದಿರ್ತದೆ, ಹಾರ್ಟ್ ಸಣ್ಣದಿರ್ತದೆ, ಬ್ಲಡ್ ವೆಸಲ್ ಸಣ್ಣದಿರ್ತದೆ. ಇವ್ರು ಏನ್ ಮಾಡ್ತಾರೆ, ಕೆಲಸಕ್ಕಾಗಿ ದುಬೈಗೆ ಹೋಗ್ತಾರೆ ಅಥವಾ ಅಬುದಾಬಿಗೆ ಹೋಗ್ತಾರೆ. ಅಲ್ಲಿ ಹೋದ ಕೂಡ ಸರಿ ತಿನ್ನಿಸ್ತಾರೆ, ಇವರಿಗೆ ಒಂದಷ್ಟು ಮಾಂಸ ತಿನ್ನಿಸ್ತಾರೆ. ಆವಾಗ ಏನಾಗ್ತದೆ, ಇವರ ಜೀನ್ಗೆ, ಒಂದು ಬಡ ಮಕ್ಕಳಿಗೆ, ಅವರ ಆಹಾರ ಇಲ್ಲದವರಿಗೆ ಒಂದು ಥ್ರಿಫ್ಟಿ ಜೀನ್ ಅಂತ ಆಗ್ತದೆ. ಸ್ವಲ್ಪ ಆಹಾರದಲ್ಲಿ ಬದುಕುವಂತ ಒಂದು ಶಕ್ತಿ ದೇವರು ಕೊಡ್ತಾನೆ. ಇದನ್ನು ಹೋಗಿ ಆ ಫುಡ್ ಪ್ಲೆಂಟಿ ಅಟ್ಮಾಸ್ಫಿಯರ್ ನಲ್ಲಿ ಹಾಕಿದ್ರೆ ಜೀನ್ ಫುಡ್ ಮಿಸ್ ಮ್ಯಾಚ್ ಆಗ್ತದೆ. ಜೀನು ಬಡ ಜನರದ್ದು, ಫುಡ್ ದೊಡ್ಡ ಇದಕ್ಕೆ ಹೇಳೋದು ಜೀನ್ ಫುಡ್ ಮಿಸ್ ಮ್ಯಾಚ್ ಅಂತ. ಹಾಗಾಗಿ ಏನಾಗ್ತದೆ, ಅವರಿಗೆ ಸಕ್ಕರೆ ಎಲ್ಲ ಹೆಚ್ಚಾಗ್ತದೆ, ಅವರಿಗೆ ತಡ್ಕೊಳ್ಳಿಕ್ಕೆ ಆಗುದಿಲ್ಲ, ಪ್ಯಾಂಕ್ರಿಯಾಸ್ ದೊಡ್ಡದಿಲ್ಲ, ಹಾಗಾಗಿ ಕೂಡಲೇ ಡಯಾಬಿಟಿಸ್ ಬರುತ್ತೆ. 25 ವರ್ಷದಲ್ಲಿ ಡಯಾಬಿಟಿಸ್, ಹಾಗೆ ಬ್ಲಡ್ ಪ್ರೆಷರ್ ಹೆಚ್ಚಾಗ್ತದೆ ಒಂದು 25-30 ವರ್ಷದಲ್ಲಿ, ಹಾಗೆ 40 ವರ್ಷದಲ್ಲಿ ಹಾರ್ಟ್ ಅಟ್ಯಾಕ್ ಆಗ್ತದೆ. ಇದಕ್ಕೆಲ್ಲ ಕಾರಣ ಹುಟ್ಟುವ ಮೊದಲನೇ ಕಾರಣ. ಸೊ ಇದಕ್ಕೆ ನಾವು ಸಮಾಜದವರು ಏನು ಮಾಡಬೇಕು, ಬಡ ಜನರ ಹೆಂಗಸರಿಗೆ ಮಧ್ಯಾಹ್ನ ಊಟ ಕೊಡುವಂಥ ಒಂದು ಪ್ರಕ್ರಿಯೆ ಮಾಡಬೇಕು. ಇದನ್ನು ನಾನು 12 ವರ್ಷದ ಹಿಂದೆ ಒಂದು ಆರ್ಟಿಕಲ್ ಬರೆದಿದ್ದೆ. ನಮಗೆ ಆ ಒಂದು ಸಾಮಾಜಿಕ ಒಂದು ಕಳಕಳಿ ಇರಬೇಕು. ಸಮಾಜದ ಮೇಲೆ ನಾವು ಏನಾದರೂ ಇನ್ನೊಬ್ಬರಿಗಾಗಿ ಬಾಳಬೇಕು. ನಾವಿಲ್ಲಿ ಹುಟ್ಟಿದ್ದೇ ಇನ್ನೊಬ್ಬರಿಗಾಗಿ ಅಲ್ವಾ, ಹಾಗಾಗಿ ಇನ್ನೊಬ್ಬರಿಗಾಗಿ ನಾವು ಬಾಳಿದ್ರೆ ತುಂಬ ಒಳ್ಳೇದು ಅಂತ. ಎನೀಮಿಯಾದ ಪ್ರಾಬ್ಲಮ್ ಕಮ್ಮಿ ಆಗ್ತದೆ. ಎನೀಮಿಯಾದ ಬಿಗ್ಗೆಸ್ಟ್ ಪ್ರಾಬ್ಲಮ್ ಇನ್ ಇಂಡಿಯಾ, ಸಣ್ಣದಲ್ಲ, ಬಹಳ ದೊಡ್ಡ ಪ್ರಾಬ್ಲಮ್ ಅದು. ಕೊನೆಯದಾಗಿ ಅನಿಮಿಯಾಗೆ ಸಂಬಂಧಪಟ್ಟ ಹಾಗೆ ನಮ್ಮ ವೀಕ್ಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ, ಏನು ಟಿಪ್ಸ್ ಕೊಡ್ತೀರಾ? ಎನೀಮಿಯಾ ಬಹಳ ಕಾಮನ್, ಅದಕ್ಕೆ ಹೆದರುವುದು ಬೇಡ. ಎನೀಮಿಯಾಕ್ಕೆ ಕಾರಣ ಕಂಡು ಹುಡುಕಿ ಅದಕ್ಕೆ ಬೇಕಾದಂಥ ಔಷಧಿಗಳನ್ನು ಮಾಡ್ಬೋದು. ಅದು ಕೂಡ ಔಷಧಿ ಇಲ್ಲದೆ ನಾನು ಹೇಳಿದ ರೀತಿಯಲ್ಲಿ ನಮ್ಮ ಆಹಾರವನ್ನು ಬದಲಾಯಿಸಿ, ಉಕ್ಕುವಂಶನ ಬದಲಾಯಿಸಿ, ಅದು ನಮ್ಮ ದಿನಚರಿಯನ್ನು ಬದಲಾಯಿಸಿದರೆ ಎನಿಮಿಯಾ ಗುಣ ಆಗ್ತದೆ. ಆದರೆ ಎನಿಮಿಯಾ ಏನು ಕಾರಣದಿಂದ ಕಂಡು ಹುಡುಕ್ಬೇಕು. ಸುಮ್ಮನೆ ಎಲ್ಲ ಎನಿಮಿಯಾಕ್ಕೆ ಒಂದೇ ಮದ್ದು ಕೊಡ್ಲಿಕ್ಕೆ ಹೋಗಬಾರ್ದು. ಅದು ಡಾಕ್ಟ್ರು ಮಾಡ್ತಾರೆ, ಅವ್ರು ಮಾಡ್ತಿದ್ರೆ ನೀವು ಹೇಳಿ ಆದ್ರೂ ಮಾಡಿಸ್ಬೇಕು, ಅದು ಸರಿ ಆಗ್ತದೆ. ಅದರಿಂದ ಎನಿಮಿಯಾಕ್ಕೆ ಹೆದರುವಂತ ಅಗತ್ಯ ಇಲ್ಲ. ಎನಿಮಿಯಾ ಇದ್ದವರಿಗೆ ಕೆಲವು ಲಾಭಗಳು ಕೂಡ ಉಂಟು, ಅದನ್ನು ಹೇಳಿದ್ದೆ ನಾನು. ಆದರೆ ಎನಿಮಿಯಾ ಇದ್ದ ಹೆಂಗಸರು ಗರ್ಭಿಣಿಯರಾಗಬಾರ್ದು, ಅವರಿಗೆ ಸ್ವಲ್ಪ ಅದು ಕಷ್ಟ ಆಗ್ತದೆ ಮಗುವಿಗೆ. ಹಾಗಾಗಿ ಆ ಎನಿಮಿಯಾ ಸರಿಯಾದ ನಂತರ ಗರ್ಭಕ್ಕೆ ಬಂದರೆ ಒಳ್ಳೆಯದು. ಎನಿಮಿಯಾ ಇನ್ ಪ್ರೆಗ್ನೆನ್ಸಿ ಅಂತ ಬಹಳ ದೊಡ್ಡ ಒಂದು ಪ್ರಾಬ್ಲಮ್ ಅದಿತ್ತು ಒಂದು ಕಾಲದಲ್ಲಿ, ಈಗ ಆಗಿದೆ.